ನೋಡಿ, ಬರೀ ಮತದಾನದ ಪ್ರಮಾಣದಲ್ಲೇ ರಿಸಲ್ಟ್ಸ್ ಅಂತಕ್ಕಂಥದ್ದಿಲ್ಲ. ಆದರೆ ಬೆಂಗಳೂರು ರೂರಲ್ನ ಒಟ್ಟಾರೆ ವೋಟ್ ಶೇರನ್ನು ತೆಗೆದುಕೊಂಡಾಗ ಓಕೆ, ನೀವು ಎರಡು ಕ್ಷೇತ್ರಗಳು ನೋಡಿ ಭಾಳ ಇಂಪಾರ್ಟೆಂಟು. ಒಂದು ಚನ್ನಪಟ್ಟಣ, ಇನ್ನೊಂದು ಕನಕಪುರ ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ರೂರಲ್ ಒಳಗಡೆ ಬರುವಂಥ ವಿಧಾನಸಭಾ. ಯಾಕಂದರೆ ಕನಕಪುರದಲ್ಲಿ ಅನ್ಡೌಟೆಡ್ಲಿ ಡಿ ಕೆ ಸುರೇಶ್ ಒಂದು ದೊಡ್ಡ ಲೀಡನ್ನು ತೆಗೆದುಕೊಳ್ತಾರೆ. ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ, 70,000 80,000. ಹೌದು. ಬಟ್ ಆ ಲೀಡನ್ನು ಚನ್ನಪಟ್ಟಣ ನ್ಯೂಟ್ರಲೈಸ್ ಮಾಡಿದರೆ, ಯಾಕಂದರೆ ಸಿ ಪಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಇಬ್ಬರು ಜೊತೆಗಿದ್ದಾರೆ, ಆ ಲೀಡನ್ನು ಚನ್ನಪಟ್ಟಣ ನ್ಯೂಟ್ರಲೈಸ್ ಮಾಡಿದರೆ ರಾಮನಗರ ಮತ್ತು ಮಾಗಡಿಯಲ್ಲಿ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಎಷ್ಟು ಲೀಡ್ ತೆಗೆದುಕೊಳ್ಳುತ್ತೆ. ಓಕೆ, ಅರ್ಬನ್ ಕಾನ್ಸ್ಟಿಟ್ಯೂನ್ಸೀಸ್ ಈಗ ಅಂದರೆ ನೀವು ಅರ್ಬನ್ ಕಾನ್ಸ್ಟಿಟ್ಯೂನ್ಸೀಸ್ಗಳದ್ದು ನೋಡಿ, ರಾಜರಾಜೇಶ್ವರಿ ನಗರ 56.06%. ಎಸ್, ವಿಧಾನಸಭಾವಾರು ವೋಟಿಂಗ್ ಪರ್ಸೆಂಟೇಜ್ ಕೂಡ ಇದೆ. ಕುಣಿಗಲ್ 85.26, 85%. ರಾಜರಾಜೇಶ್ವರಿ ನಗರ 56.06%. ಬೆಂಗಳೂರು ದಕ್ಷಿಣ 56.08%. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಾವು ಹೇಳ್ತಾ ಇರೋದು. ಆನೇಕಲ್ 60.69%. ಮಾಗಡಿ 84.96, 0.04% ಕಡಿಮೆ 85ಕ್ಕೆ. ರಾಮನಗರ 84.56%. ಕನಕಪುರ 84.77%. ಚನ್ನಪಟ್ಟಣ 84.61%. ಬಟ್ ಅಜಿತ್, ಅದನ್ನು ನೀವು ಪರ್ಸೆಂಟೇಜ್ ವೈಸ್ ತೊಗೊಂಡು ವೋಟನ್ನು ತೆಗೆದುಕೊಳ್ಳಿ. ವೋಟ್ ಅಂತ ತೆಗೆದುಕೊಂಡ್ರೆ ನಿಮ್ಗೆ ರಾಜರಾಜೇಶ್ವರಿ ನಗರದಲ್ಲಿ 2,82,885. ಹೌದು, ದೋ ಇಟ್ಸ್ 56% ಇದ್ದರೂ ಮತದಾರರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ನೀವು ನಗರ ಪ್ರದೇಶದಲ್ಲಿ ಕುಣಿಗಲ್ನಲ್ಲಿ 85% ವೋಟಿಂಗ್ ಆದರೂ ಕೂಡ ರಾಜರಾಜೇಶ್ವರಿ ನಗರದ ಅರ್ಧ ಇದಾರಲ್ಲಿ ಜನ. ದಟ್ ಈಸ್ ಇಂಪಾರ್ಟೆಂಟ್. ಕರೆಕ್ಟ್. ಯಾಕಂದರೆ ನೀವು ನಗರ ಭಾಗದಲ್ಲಿ ಈಗ ರಾಜರಾಜೇಶ್ವರಿ ನಗರ, ನಮ್ಮ ಬೆಂಗಳೂರು ನಗರದಲ್ಲಿ ವೋಟರ್ಸ್ಗಳ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಇರುತ್ತೆ. ಬೆಂಗಳೂರು ಸೌತ್ ನೋಡಿ, 7.5 ಲಕ್ಷ ಜನ ಇದ್ದಾರೆ ವೋಟರ್ಸು. ಅದರಲ್ಲಿ ವೋಟ್ ಹಾಕಿದವರು 7.5 ಲಕ್ಷ ಅಲ್ಲ, ಟೋಟಲ್ ಇದು 4,21,171 ಜನ ಬೆಂಗಳೂರು ದಕ್ಷಿಣದಲ್ಲಿ ಹಾಕಿದ್ದಾರೆ. ಆನೇಕಲ್ 2,57,212. ಹಾಗಾಗಿ ನನಗನ್ಸುತ್ತೆ ಇದು ಕಾಟಿಕ ಟಕ್ಕರ್ ಆಗುತ್ತೆ. ಇಟ್ ವಿಲ್ ಗೋ ಟು ವಯರ್ ನನಗನ್ಸುವ ಪ್ರಕಾರ. ಯಾಕಂದರೆ 2,91,206 ಹೆಚ್ಚುವರಿ ಮತಗಳು ಯಾರ್ದು ಅಂತಕ್ಕಂಥದ್ದು ಬಹಳ ಮುಖ್ಯ. ಕರೆಕ್ಟ್. ಅಂದರೆ ಈಗ ಮಂಜುನಾಥ್ ಅವರಿಗೋಸ್ಕರ ಅಪಾರ್ಟ್ಮೆಂಟ್ನ ಜನ ಹೊರಗಡೆ ಬಂದು ಓಟ್ ಹಾಕಿದ್ರ, ನಗರ ಪ್ರದೇಶದ ಜನ ಬಂದು ಹೊರಗಡೆ ಓಟ್ ಹಾಕಿದ್ರ. ಯಾಕೆಂದರೆ 3.2 ಹೆಚ್ಚುವರಿ % ಮತಗಳು ಸುಲಭದ ಮಾತಲ್ಲ. ಟೋಟಲ್ ಇಲೆಕ್ಟೋರೇಟ್ 28,02,580. 28 ಲಕ್ಷ 28 ಲಕ್ಷ 2,509. ಕರೆಕ್ಟ್. ಅದರಲ್ಲಿ ನಿಮಗೆ 2,91,206 ಹೆಚ್ಚುವರಿ ಮತಗಳು ನಿಶ್ಚಿತವಾಗಿ ಈ ಕ್ಷೇತ್ರದ ಕುತೂಹಲವನ್ನು ಜೂನ್ 4ರ ಮಧ್ಯಾಹ್ನದ 11 ಗಂಟೆವರೆಗೂ ಕೂಡ ಇಟ್ಕೊಳ್ಬೇಕನ್ಸುತ್ತೆ. ನಥಿಂಗ್ ಈಸ್ ಈಸಿ ಹಿಯರ್, ಐದರ್ ಫಾರ್ ಡಾಕ್ಟರ್ ಮಂಜುನಾಥ್, ಐದರ್ ಫಾರ್ ಡಿ ಕೆ ಸುರೇಶ್. ಯಾಕಂದರೆ ಚನ್ನಪಟ್ಟಣ ನಿಮಗೆ ಕಳೆದ ಬಾರಿ ಏನಿತ್ತು, ಕನಕಪುರ ದೊಡ್ಡ ಲೀಡನ್ನು ಕೊಡ್ತು. ಹೌದು. ಚನ್ನಪಟ್ಟಣ ಕಳೆದ ಬಾರಿ ಆ ಲೀಡನ್ನು ಕೊಡಲಿಲ್ಲ. ಆದರೆ ಈ ಬಾರಿ ಡಾಕ್ಟರ್ ಮಂಜುನಾಥರಿಗೆ ಚನ್ನಪಟ್ಟಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಕಾರಣದಿಂದ ಒಂದು ದೊಡ್ಡ ಲೀಡನ್ನು ಕೊಟ್ಟರೆ, ಕನಕಪುರ ಚನ್ನಪಟ್ಟಣ ನ್ಯೂಟ್ರಲೈಸ್ ಆಗುತ್ತೆ. ನಗರ ಪ್ರದೇಶಗಳಲ್ಲಿ ಏನಾಗುತ್ತೆ, ಈಗ ರಾಮನಗರ ಮತ್ತು ಮಾಗಡಿ 60-40 ಅಥವಾ 50-50 ಆಯ್ತು ಅಂತ ಇಟ್ಕೊಳ್ಳೋಣ. ದೋ ಥಿಂಗ್ಸ್ ವಿಲ್ ಬಿ ಡಿಸೈಡೆಡ್ ಇನ್ ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ, ಆನೇಕಲ್, ಕುಣಿಗಲ್. ನಾವು ಕ್ಷೇತ್ರಗಳ ಹೆಸರು ಹೇಳ್ತಿದ್ದಾಗ ಯಾವ್ಯಾವ ಯಾರ ಪರ್ವ ಅನ್ನೋದರ ಒಂದು ಅಂದಾಜು ನಿಮಗೆ ಬರಬೇಕು. ಅದನ್ನು ನಾವು ಹೇಳ್ತಾ ಕೂತ್ಕೊಂಡ್ರೆ ಅದು ಹೆಚ್ಚು ಕಡಿಮೆ ಎಕ್ಸಿಟ್ ಪೋಲ್ ಆಗ್ಬಿಡುತ್ತೆ. ಈಗ ಮಾಡಂಗಿಲ್ಲ ಅದನ್ನೆಲ್ಲ, ಬಟ್ ಇಟ್ ಈಸ್ ಮಾಡಂಗಿಲ್ಲ. ಈಗ ಟಫೆಸ್ಟ್ ಡೆಫಿನೆಟ್. ನೀವು 14 ಕ್ಷೇತ್ರ ರಾಜಕಾರಣಿಗಳಿಗೆ ಫೋನ್ ಮಾಡಿ, ಎರಡೂ ಬದಿಯಲ್ಲಿರುವ ರಾಜಕಾರಣಿಗಳಿಗೆ, ಸ್ಥಳೀಯ ಪತ್ರಕರ್ತರಿಗೆ ಇನ್ನೂ ದ್ವಂದ್ವ ಇದೆ. ಹೇಗಾಗಲ್ಲ ಕ್ಯಾಲ್ಕುಲೇಷನ್ಸ್ಗಳು ಇನ್ನೂ ನಡೀತಾ ಇವೆ. ಬಟ್ ನನಗನ್ಸುತ್ತೆ ಟಫ್ ಫಾರ್ ಬೋತ್. ತುಂಬ ಸಣ್ಣ ಮಾರ್ಜಿನ್ನಲ್ಲಿ ಗೆದ್ದರೆ ಯಾರು ಕೂಡ ಗೆಲ್ಲಬಹುದು ಅಂತ ಅನಿಸುತ್ತೆ. ನಮ್ಮ ರಿಪೋರ್ಟರ್ ಜಗದೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನು ಚರ್ಚೆ ಆಗ್ತಾ ಇದೆ ಕ್ಷೇತ್ರದಲ್ಲಿ?
ಮತದಾನದ ನಂತರ? ಅಜಿತ್, ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ಈ ಬಾರಿ ಮಂಜುನಾಥ್ ಹಾಗೂ ಡಿ.ಕೆ. ಸುರೇಶ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿತ್ತು. ಅದ್ರಲ್ಲಿ ಈಗ ನಿನ್ನೆ ದಿನ ಮತದಾನ ಮುಗಿದ ನಂತರ ಒಂದು ರೀತಿ ಎರಡೂ ಜೆಡಿಎಸ್ ಹಾಗೂ ಬಿಜೆಪಿ ಹಾಗೂ ಕಾಂಗ್ರೆಸ್ ಮೈತ್ರಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇರುವಂತದ್ದು. ಆದ್ರೆ ಯಾರೇ ಗೆದ್ರು ಸುಮಾರು 20,000 ಮತಗಳ ನಡುವೆ ಗೆಲ್ತಾರೆ ಅನ್ನೋ ಕೂಡ ಮತಗಳು ಕೂಡ ಬರ್ತಾ ಇರುವಂತದ್ದು. ಏನಂತಂದ್ರೆ ಈ ಕಡೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮತಗಳಾಗಿರೋದು ಕಳೆದ 2019 ಲೋಕಸಭಾ ಕ್ಷೇತ್ರ ನೋಡೋದಾದ್ರೆ ಈ ಬಾರಿ ರಾಜರಾಜೇಶ್ವರಿ ನಗರ ಆಗ್ಬೋದು ಹಾಗೂ ಬೆಂಗಳೂರು ಸೌತ್ ಆಗ್ಬೋದು ಹಾಗೂ ಆನೇಕಲ್ ಆಗ್ಬೋದು, ಅಲ್ಲೂ ಕೂಡ 3% ಬೆಂಗಳೂರು ಸೌತ್ ಅಲ್ಲಿ 3% ಜಾಸ್ತಿ ಆಗಿದೆ, ಆರ್ ನಗರದಲ್ಲಿ 3% ಜಾಸ್ತಿ ಆಗಿದೆ, ಹಾಗೆ ಆನೇಕಲ್ಲೂ ಕೂಡ 2% ಓಟು ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಆಗಿದೆ. ಆ ಮತಗಳೇನಿದೆ ಇಲ್ಲಿವರೆಗೂ ಸುರೇಶ್ ಅವರು 4ನೇ ಬಾರಿ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ನೋಡಿದ್ರೆ ಅಲ್ಲಿ ಇಲ್ಲಿವರೆಗೂ ಕೂಡ ಅವ್ರಿಗೆ ಯಾವುದೇ ಬಹುತೇಕ ಲೀಡು ಆ ಭಾಗದಲ್ಲಿ ಬಂದಿಲ್ಲ. ಅವ್ರು ಬಂದಿರೋದು ಬರೀ ರಾಮನಗರ ಜಿಲ್ಲೆ ಅಂದ್ರೆ ಕನಕಪುರ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ಹೀಗೆ ರಾಮನಗರ, ಮಾಗಡಿ, ಕುಣಿಗಲ್ ಈ ಭಾಗದಲ್ಲಿ ಅವ್ರಿಗೆ ಅತಿ ಹೆಚ್ಚು ಮತಗಳು ಬರ್ತಿದ್ವು. ಅದರಲ್ಲೂ ಕಳೆದ ಬಾರಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಆಗಿತ್ತು, ಹಾಗಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಮತಗಳು ಅವ್ರನ್ನ ಕೈ ಹಿಡ್ತಿದ್ರು. ಆದ್ರೆ ಕಳೆದ ಬಾರಿ ನಿಂತಿದ್ದಂತ ಅಶ್ವಥ್ ನಾರಾಯಣ್ ಇದ್ರು, ಅವ್ರಿಗೆ ಅತಿ ಹೆಚ್ಚು ಮತಗಳು ಬಂದಿದ್ದು ಬೆಂಗಳೂರು ಸೌತ್, ರಾಜರಾಜೇಶ್ವರಿ ನಗರ ಹಾಗೂ ಆನೇಕಲ್ಲಲ್ಲಿ ಅತಿ ಹೆಚ್ಚು ಮತಗಳು ಬಂದಿದ್ರು. ಅವರು ಕೂಡ 6 ಲಕ್ಷಕ್ಕೂ ಅಧಿಕ ಮತಗಳನ್ನ ಪಡೆದಿದ್ರು. ಆದ್ರೆ ಈ ಬಾರಿ ಏನಂತಂದ್ರೆ ಕಳೆದ ಬಾರಿಗಿಂತ 4% ಮತಗಳು ಹೆಚ್ಚಿಗೆ ಆಗಿರುವಂತದ್ದು, ಓವರ್ ಆಲ್ ಹೆಚ್ಚಿಗೆ ಆಗಿರುವಂತದ್ದು ನೋಡ್ತಾ ಇದ್ರೆ ಥ್ಯಾಂಕ್ ಯು ಜಗದೀಶ್. ಈ ಸಲ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಉಂಟಾಗಿರೋ ಅತಿ ದೊಡ್ಡ ಕುತೂಹಲ ಕಾರಣನೇ ಅದು. ವೋಟ್ ಪರ್ಸೆಂಟೇಜ್ ಹೆಂಗೆ 3-3.5% ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆ ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಆಗೋದಂದ್ರೆ ಸುಮ್ಮನೆ ಅಲ್ಲ. ಅದು ಏನನ್ನು ಸೂಚಿಸ್ತಾ ಇದೆ? 2,91,000 ಕಳೆದ ಸಲಕ್ಕೆ ಹೋಲಿಸಿದರೆ ಹೆಚ್ಚುವರಿಯಾಗಿ ಬಂದಿರುವಂಥ, ಹೆಚ್ಚುವರಿಯಾಗಿ ಕಾಸ್ಟ್ ಆಗಿರುವಂಥ, ಹೆಚ್ಚುವರಿಯಾಗಿ ಮತದಾನ ಆಗಿರೋದಷ್ಟು 2,06,000 ಮತಗಳ ಅಂತರದಿಂದ ಡಿ.ಕೆ. ಸುರೇಶ್ ಕಳೆದ ಸಲ ಇಲ್ಲಿ ಗೆದ್ದದ್ದು. 2,06,000 ಮತಗಳ ಅಂತರ. ನಗರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಲೀಡ್ ಸಿಕ್ಕಿತ್ತು, ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಲೀಡ್ ಸಿಕ್ಕಿತ್ತು. ಸ್ಪೆಷಲಿ ಕನಕಪುರ 8,78,258 ಮತಗಳನ್ನು ಡಿ.ಕೆ. ಸುರೇಶ್ ತಗೊಂಡ್ರೆ 6,71,388 ಮತಗಳನ್ನು ಅಶ್ವಥ್ ನಾರಾಯಣ್ ತಗೊಂಡಿದ್ರು. ಅಶ್ವಥ್ ನಾರಾಯಣ್ ಅಂದರೆ DCM ಅಶ್ವಥ್ ನಾರಾಯಣ್, ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅಲ್ಲ. ನಮ್ಮ ಸ್ಟುಡಿಯೋಗೆ ಡಿಸ್ಕಷನ್ಗೆ ಡಿಬೇಟಿಗೆ ಬರ್ತಾ ಇರ್ತಾರೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಅಶ್ವಥ್ ನಾರಾಯಣ ಗೌಡರು ಅದು ಕೊನೆಯ ಕ್ಷಣಕ್ಕೆ ಹೋಗಿ 6,71,000 ಓಟ್ ತಗೊಂಡಿದ್ರು. ಮುಂದಿನ ಕ್ಷೇತ್ರ ಮತ್ತೊಂದು ಕುತೂಹಲಕಾರಿ ಕ್ಷೇತ್ರ ಮಂಡ್ಯ. ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಹಣಾಹಣಿಯನ್ನು ನೋಡ್ತಾ ಇರುವ ಕ್ಷೇತ್ರ. ಸ್ಟಾರ್ ಚಂದ್ರು ಅವ್ರ ನಿಕ್ ನೇಮು ವೆಂಕಟರಮಣೇಗೌಡ, ಪೂರ್ತಿ ಹೆಸರು. ಕುಮಾರಸ್ವಾಮಿ ವರ್ಸಸ್ ವೆಂಕಟರಮಣೇಗೌಡ. ಕಳೆದ ಸಲಕ್ಕಿಂತ 1.1% ವೋಟಿಂಗ್ ಜಾಸ್ತಿ ಆಗಿದೆ. 2014ರಲ್ಲಿ 71.4% ಇತ್ತು ವೋಟಿಂಗ್ ಮಂಡ್ಯದಲ್ಲಿ. 2019ರಲ್ಲಿ 80.5% ಆಯಿತು. 71.5 ಇಂದ 80.5% ಹೋಗಿದ್ಯಾಕೆ ಅಂದರೆ ಕಳೆದ ಸಲ ಮಂಡ್ಯದ ಹಣಾಹಣಿ ಹಂಗಿತ್ತು. ಸುಮಲತಾ ಅವರು, ನಿಖಿಲ್ ಕುಮಾರಸ್ವಾಮಿ ದಿನ ಬೆಳಗಾಗಿ ನ್ಯೂಸ್ ಚಾನಲ್ ಹಾಕಿದ್ರೆ, ಪೇಪರ್ ತೆಗೆದ್ರೆ ಉಳಿದ 27 ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೀತಿದ್ದೇನೋ, ನಡೀತಾ ಇರೋದು ಬರೀ ಮಂಡ್ಯದಲ್ಲಿ ಏನೋ ಅನ್ನೋ ತರ ಸುದ್ದಿಗಳು ಬರ್ತಾ ಇತ್ತು. ಸುವರ್ಣ ನ್ಯೂಸ್. ಜೋಡೆತ್ತು ವರ್ಸಸ್ ಸ್ವಾಭಿಮಾನ ಫೈಟ್ ಅನ್ನು ನೋಡೋದಕ್ಕಿತ್ತು ಮಂಡ್ಯದಲ್ಲಿ. ಇನ್ನೂ ಈ ನಂಬರ್ ಸರಿ ಇಲ್ಲ. 2014ರಲ್ಲಿ 71.4% ವೋಟಿಂಗ್ ಆಗಿತ್ತು. 2019ರಲ್ಲಿ 80.5%, ಈ ಸಲ 81.6%. 1.1% ವೋಟಿಂಗ್ ಜಾಸ್ತಿ ಆಗಿದೆ ಮಂಡ್ಯದಲ್ಲಿ ಕಳೆದ ಸಲಕ್ಕಿಂತ. ಹೆಚ್ಚುವರಿ ಮತದಾನ ಆಗಿರೋದು 73,445 ಮತಗಳು. 2019ರಲ್ಲಿ 13,79,622 ಮತಗಳ ಚಲಾವಣೆಯಾಗಿದ್ವು. ಈ ಸಲ 14,53,067 ಮತಗಳು ಚಲಾವಣೆಗೊಂಡಿದ್ದಾವೆ. ಕಳೆದ ಸಲಕ್ಕೆ ಹೋಲಿಸಿದರೆ 73,445 ಮತಗಳು ಹೆಚ್ಚುವರಿಯಾಗಿ ಮಂಡ್ಯದಲ್ಲಿ ಚಲಾವಣೆಯಾಗಿದ್ದಾವೆ.
ಮಂಡ್ಯ ಒಂದು ಲೆಕ್ಕಾಚಾರದಲ್ಲಿ ಅಂದರೆ ಸ್ಥಳೀಯರನ್ನ ಮಾತಾಡ್ಸಿದ್ರೆ ಇಬ್ಬರದು ಏನು ಅಂಥ ತುರುಸಿನ ಪ್ರಚಾರ ಇರಲಿಲ್ಲ ಅಂತಾರೆ. ಕುಮಾರಸ್ವಾಮಿ ಒಟ್ಟು 5 ದಿನಗಳನ್ನು ಇಲ್ಲಿ ಪ್ರಚಾರಕ್ಕಾಗಿ ಸ್ಪೆಂಡ್ ಮಾಡಿದ್ರು. ಅದೇ ನೋಡಿ, ಈಗ ಪರ್ಸೆಂಟೇಜ್ ಆಫ್ ವೋಟ್ಸ್ ಮತ್ತು ಹೆಚ್ಚುವರಿ ಮತಗಳನ್ನು ಲೆಕ್ಕಾಚಾರ ಹಾಕಿದರೆ 2 ಸೆಗ್ಮೆಂಟ್ಗಳು ಹೊರಗಡೆ ಜಾಸ್ತಿ ಬಂದಿರಬೇಕು ಅಂತ ಅನಿಸುತ್ತೆ. ಯಾಕಂದರೆ ಕಳೆದ ಬಾರಿಯ ಪ್ರಚಾರದ ಪೀಕ್ ಏನಿತ್ತು ಆಗಲೇ 80.5% ವೋಟ್ ಆಗಿತ್ತು. ಹೌದು. ಈ ಸಲ 81.6% ಬಂದಿದೆ. ನೀವು ಅಂದರೆ ಈಗ BJP ದೃಷ್ಟಿಯಿಂದ JDS ದೃಷ್ಟಿಯಿಂದ ಯೋಚನೆ ಮಾಡಿದರೆ ಫಸ್ಟ್ ಟೈಮ್ ವೋಟರ್ಸ್ ಹೊರಗಡೆ ಬಂದು ವೋಟ್ ಹಾಕಿರ್ಬೇಕು. ಓಕೆ ಹೆಚ್ಚುವರಿ ಮತಗಳು. ಕಾಂಗ್ರೆಸ್ ದೃಷ್ಟಿಯಿಂದ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಕಾಂಗ್ರೆಸ್ ದೃಷ್ಟಿಯಿಂದ ಯೋಚನೆ ಮಾಡಿರ್ಬೇಕಾದ್ರೆ ಗ್ಯಾರಂಟಿ ಕಾರಣದಿಂದ ಮಹಿಳೆಯರು ಇನ್ನಷ್ಟು ಸಂಖ್ಯೆಯಲ್ಲಿ ಬಂದಿರಬೇಕು. ಓಕೆ ಆ 2 ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತವೆ. ಯಾಕಂದರೆ ಕಳೆದ ಬಾರಿಯ ಪೀಕ್ ಪ್ರಚಾರದಲ್ಲೂ ಇರಲಿಲ್ಲ, ಜಿದ್ದಾಜಿದ್ದಿಯಲ್ಲೂ ಇರಲಿಲ್ಲ. ಕಳೆದ ಬಾರಿ ಒಂದು ಪೀಕಿಗೆ ಬಂದುಬಿಟ್ಟಿತ್ತು. ನನಗನ್ಸುತ್ತೆ ಅಜಿತ್, JDSನ ಮತಗಳು ನೋಡಿ, ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ 5,85,000 ಮತಗಳನ್ನು ಏನು JDS ಪಡೆದುಕೊಂಡಿತ್ತು, ಆ ಮತಗಳು ನಿಸ್ಸಂದೇಹವಾಗಿ JDS ಜೊತೆನೇ ಉಳ್ಕೊಳ್ತವೆ. ಸುಮಲತಾ ಏನು ಮತಗಳು 5,77,000 ತಗೊಂಡಿದ್ರು JDS. 5,77,000. ಹೌದು. ಸುಮಲತಾ ಏನು ಮತಗಳನ್ನು ತೆಗೆದುಕೊಂಡಿದ್ರು ಹೆಚ್ಚುವರಿಯಾಗಿ, ಅಥವಾ 2023ರಲ್ಲಿ ಏನು BJPಗೆ ಮತ ಬಂದಿದ್ದು ಸುಮಲತಾ ಕಾರಣದಿಂದ, ನಿಮಗೆ 70,000ದಿಂದ ಐ ಥಿಂಕ್ 1,80,85,000ವರೆಗೆ 1,00,000 ಮತ ಜಾಸ್ತಿ ಬಂದಿವೆ BJPಗೆ ಕಳೆದ ಬಾರಿಯ ವಿಧಾನಸಭೆಗೆ ಹೋಲಿಸಿದರೆ. ಲೋಕಸಭೆಯಲ್ಲಿ BJP ಕಂಟೆಸ್ಟೇ ಮಾಡಿರಲಿಲ್ಲ. ಹೀಗಾಗಿ ನಾವು ವಿಧಾನಸಭೆ ಡೇಟಾ ಅಂತ ತೆಗೆದುಕೊಳ್ಬೇಕು. ಕರೆಕ್ಟ್. ಆ ಮತಗಳು ಎಲ್ಲಿಗೆ ಹೋಗಿವೆ ಅನ್ನೋದು ರಿಸಲ್ಟನ್ನು ನಿರ್ಧರಿಸುತ್ತೆ. ಯಾಕಂದರೆ ಕಳೆದ ಸಲ ಸುಮಲತಾ ಅವರಿಗೆ ಕಾಂಗ್ರೆಸ್ಸಿನ ಮತಗಳು ಜಾಸ್ತಿ ಬಂದಿದ್ದು, ಮೈತ್ರಿಯ ಬಗ್ಗೆ ಅಸಮಾಧಾನ ಹೊಂದಿದ್ದ ಕಾಂಗ್ರೆಸ್ಸಿನ ಮತಗಳು, ಅದರಲ್ಲೂ ಸಿದ್ದರಾಮಯ್ಯನವರ ಬಣದವರು, ಚಲುವರಾಯಸ್ವಾಮಿ ಆ್ಯಂಡ್ ಅದರ್ಸ್ ಹೆಚ್ಚು ಕಡಿಮೆ ಓಪನ್ ಅನ್ನುವ ರೀತಿಯಲ್ಲಿ ಸುಮಲತಾ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದ್ರು. ಈಗ ನೀವು ಕಾಂಗ್ರೆಸ್ ಮತಗಳು ಇದ್ದೇ ಇವೆ. ಈಗ ಈ ಮಂಡ್ಯ ವಿಧಾನಸಭಾ ಚುನಾವಣೆಯಲ್ಲೇ ಸ್ಪಷ್ಟ ಆಯಿತು ಎಷ್ಟು ಕಾಂಗ್ರೆಸ್ ಮತಗಳಿವೆ ಅಂತ. ಎಸ್. ಆದರೆ ಆ ಹೆಚ್ಚುವರಿ ಸುಮಲತಾ ಮತಗಳು, BJP ಮತಗಳು ಏನಿವೆ, ಅವುಗಳು ಪೂರ್ತಿಯಾಗಿ ಕುಮಾರಸ್ವಾಮಿಯವರಿಗೆ ಶಿಫ್ಟ್ ಆಗಿವೆಯಾ, ಇದು ಪ್ರಾಯಶಃ ನಿರ್ಧಾರ ಮಾಡುತ್ತೆ ಅಂತ ನನಗನ್ಸುತ್ತೆ, ಏನು ರಿಸಲ್ಟ್ ಆಗಿದೆ ಅಂತಕ್ಕಂಥದ್ದು. ಆ ಮತಗಳು ತುಂಬ ಸಲೀಸಾಗಿ ಸುಲಭವಾಗಿ, ಯಾಕಂದರೆ ನೀವು ನೋಡಿ, ಮತದಾನ ಆದಮೇಲೆ ದೇವೇಗೌಡರು ಹೇಳಿದರು ಸುಮಲತಾ ಅವರಿಗೆ, ಏನು ಹೇಳಿದರು, ಬರಲಿಲ್ಲ, ನೀವು ಸಹಕಾರ ಕೊಡಲಿಲ್ಲ. ಅದಕ್ಕೆ ಸುಮಲತಾ ವೋಟಿಂಗ್ ಬಂದಾಗ ಉತ್ತರ ಕೊಟ್ಟರು, ನೀವು ಕರಲಿಲ್ಲ, ನಾನು ಬರಲಿಲ್ಲ ಅಂತ. ಸುಮಲತಾ ವರ್ಸಸ್ ದೇವೇಗೌಡರಿಗೆ ಅಥವಾ ದೇವೇಗೌಡರ ಕುಟುಂಬದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ಇರೋದಾದರೆ BJPಯ ಮತಗಳಿಗೆ ಏನು ಅಭಿಪ್ರಾಯ ಇದೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಅವರು ಮೋದಿ ಕಾರಣದಿಂದ ಕುಮಾರಸ್ವಾಮಿಯತ್ತ ಶಿಫ್ಟ್ ಆಗ್ತಾರೋ, ಅಥವಾ ಇಲ್ಲ ನಾವು ಆ್ಯಂಟಿ JDS ಮಾಡ್ಕೊಂಡು ಬಂದವರು, ನೀವು ಮೈತ್ರಿ ಮಾಡ್ಕೊಂಡ್ರಿ, ನೀವು ನೋಡ್ಕೊಳ್ಳಿ, ನಾವು ಕಾಂಗ್ರೆಸ್ ಕಡೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೋ ಅನ್ನೋದು ನನಗನ್ಸುತ್ತೆ ಅಲ್ಲಿನ ರಿಸಲ್ಟ್ಸನ್ನು ಡಿಸೈಡ್ ಮಾಡುತ್ತೆ. ಫಸ್ಟಿಗೆ ಸ್ವಲ್ಪ ಒನ್ ಸೈಡೆಡ್ ಅನ್ನಿಸ್ತು. ಹೌದು, ನಾಮಪತ್ರ ಕುಮಾರಸ್ವಾಮಿ ಅವ್ರ ಪರವಾಗಿ ಒಂದು ಸೈಡ್ ಅನ್ನಿಸ್ತು. ಬಟ್ ಆ ನಂತರ ಫೈಟ್ ಟಫ್ ಆಗ್ತಾ ಹೋಯ್ತು. ಬಿಕಾಸ್ ನೋಡಿ, ಸರ್ಕಾರ ಇದೆ, DK ಶಿವಕುಮಾರ್ ಪ್ರತಿಷ್ಠೆ, ಚಲುವರಾಯಸ್ವಾಮಿ ಪ್ರತಿಷ್ಠೆ, ಉಳಿದ ಶಾಸಕರು ಮಂತ್ರಿ ಆಗಬೇಕು ಅನ್ನೋರ ಪ್ರತಿಷ್ಠೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಕಾಂಗ್ರೆಸ್ ಸುರ್ಜೇವಾಲಾ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲೀಡ್ ಕೊಡಿಸ್ತೀರಿ ಮುಂದಿನ ಬಾರಿ ಮಂತ್ರಿಮಂಡಲಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಆ ಕಾರಣದಿಂದ ಎಲ್ಲ ಶಾಸಕರು ಜಿದ್ದಾಜಿದ್ದಿಯಲ್ಲಿ ಕೆಳಗಡೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಮತದಾನದ ಪ್ರಮಾಣದ ಆಧಾರದ ಮೇಲೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಗಬಹುದು ಅನ್ನೋದನ್ನು ಎಕ್ಸಿಟ್ ಪೋಲ್ ಅಲ್ಲ, ಇದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ವಿ, ಎಕ್ಸಿಟ್ ಪೋಲ್ ಅಲ್ಲ, ಬಟ್ ಕೆಲವೊಂದಷ್ಟು ಇಂಡಿಕೇಶನ್ಗಳು ಸಿಗ್ತವೆ ಪರ್ಸೆಂಟೇಜ್ಗಳ ಆಧಾರದ ಮೇಲೆ. ಬೆಂಗಳೂರು ಗ್ರಾಮೀಣ ಈ 14 ಕ್ಷೇತ್ರಗಳ ಪೈಕಿ, ಅಫ್ಕೋರ್ಸ್ 28 ಕ್ಷೇತ್ರಗಳ ಪೈಕಿ, ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚಿನ ಕುತೂಹಲ ಮೂಡಿಸಿರೋದು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ. ಅದರ ವಿವರಗಳನ್ನು ನೋಡಿದ್ರಿ. ಅದಾದ ಮೇಲೆ ಮಂಡ್ಯ, ವೆಂಕಟರಮಣಗೌಡ ವರ್ಸಸ್ HD ಕುಮಾರಸ್ವಾಮಿ ಸ್ಪರ್ಧೆಗೆ ಸಾಕ್ಷಿಯಾಗಿರುವ ಮಂಡ್ಯ ನೋಡಿದ್ರಿ. ಈಗ ಹಾಸನ ಕಳೆದ ಸಲಕ್ಕಿಂತ 0.4% ವೋಟಿಂಗ್ ಜಾಸ್ತಿ ಆಗಿದೆ. ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಕಳೆದ ಸಲಕ್ಕಿಂತ 0.4% ವೋಟಿಂಗ್ ಜಾಸ್ತಿ ಆಗಿದೆ. 73.4% 2014ರಲ್ಲಿ, 77.3% 2019ರಲ್ಲಿ, ಈ ಸಲ 77.7% ವೋಟಿಂಗ್ ಆಗಿರೋದು.
0.4% ಹೆಚ್ಚುವರಿ ಮತದಾನ ಅಬ್ಸಲ್ಯೂಟ್ ನಂಬರ್ಗೆ ಬಂದರೆ 70,313 ಮತಗಳು ಹೆಚ್ಚುವರಿಯಾಗಿ ಚಲಾವಣೆಗೊಂಡಿದ್ದಾವೆ ಕಳೆದ ಸಲಕ್ಕೆ ಹೋಲಿಸಿದರೆ. 70,313. ಮತ್ತೊಮ್ಮೆ ಹೇಳ್ತೀನಿ, ವೋಟರ್ ಲಿಸ್ಟ್ ಅಪ್ಡೇಟ್ ಆಗ್ತಾ ಇರುತ್ತೆ, ಹೊಸ ಹೆಸರುಗಳು ಸೇರಿಕೊಳ್ತಾ ಇದ್ದಾವೆ. ಈ ನಂಬರ್ಗಳನ್ನು ಕನ್ಸಿಡರ್ ಮಾಡೋದಕ್ಕಿಂತ 70,313 ಮತಗಳು ಹೆಚ್ಚುವರಿಯಾಗಿ ಅಫ್ಕೋರ್ಸ್ ಅಂದರೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕೆ 2,91,000, ದಟ್ಸ್ ಅ ಬಿಗ್ ನಂಬರ್. ಹಾಸನದಂಥ ಕ್ಷೇತ್ರಕ್ಕೆ ಓಕೆ ನಂಬರ್, ಇದನ್ನೇನು ಬಹಳ ಸೀರಿಯಸ್ ಆಗಿ 70,313 ಮತಗಳು ಅಂತಲ್ಲ. ಇದರಲ್ಲಿ ಯಾರು ಎಷ್ಟೆಷ್ಟು ತಗೊಂಡಿರ್ಬೋದು ಅನ್ನೋ ಪರ್ಸೆಂಟೇಜ್ ಇಂಟ್ರೆಸ್ಟಿಂಗ್, ಆದರೆ 0.4% ಮತದಾನ ಹೆಚ್ಚಾಗಿದೆ ಅನ್ನೋದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಫಸ್ಟ್ ಫೇಸಲ್ಲಿ ಮತದಾನ ಬಹಳಷ್ಟು ಕಡೆ ಕಡಿಮೆ ಆಗಿತ್ತು. ಫಸ್ಟ್ ಫೇಸಲ್ಲಿ ಅಂದರೆ ನೀವು ನಾರ್ತ್ ಇಂಡಿಯನ್ ಕೆಲ ರಾಜ್ಯಗಳಲ್ಲಿ. ಹೌದು. ಬಟ್ ಕರ್ನಾಟಕದಲ್ಲಿ ನಾವು ನಿನ್ನೆ 5 ಗಂಟೆವರೆಗೆ ಮತದಾನ ನೋಡಿ ನಾನು ಅಂದ್ಕೊಂಡಿದ್ದೆ 1% ಕಡಿಮೆ ಆಗ್ಬೋದೇನೋ ಅಂತ. ಬಟ್ ಎಲ್ಲ ಕಡೆ 1% ಮತದಾನ ಜಾಸ್ತಿ ಆಗಿದೆ. ಬಟ್ ಓವರಾಲ್ 1% ಕಡಿಮೆ, ಅದು ಬೆಂಗಳೂರು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಅದಕ್ಕೆ ನೋಡಿ, ನೀವು ಬೆಂಗಳೂರಿನ ಕ್ಷೇತ್ರಗಳಲ್ಲಿ ನಾನು ಆಗಲೂ ಕೂಡ ಹೇಳಿದೆ, ಬೆಂಗಳೂರಿನ ಕ್ಷೇತ್ರವಾರು ನೋಡಿದಾಗ ನೀವು ಬೆಂಗಳೂರಲ್ಲಿ ವೋಟರ್ ಬೇಸ್ ಜಾಸ್ತಿ ಇರುತ್ತೆ, ಹೀಗಾಗಿ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೆ. ಬಟ್ ನಿಮಗೆ ಎಲ್ಲ ಕಡೆ ಬೆಂಗಳೂರು ಹೊರತುಪಡಿಸಿದರೆ 1% ಮತದಾನ ಜಾಸ್ತಿ ಆಗ್ತಾ ಇರೋದು ಏನು ಇಂಡಿಕೇಶನ್ನು ಅಂತಕ್ಕಂಥದ್ರ ಬಗ್ಗೆ ಡಿಟೇಲಿಂಗ್ ಅಸೆಂಬ್ಲಿ ವೈಸ್ ಕಾನ್ಸ್ಟಿಟ್ಯೂನ್ಸ್ ವೈಸ್ ನೋಡ್ಬೇಕಾಗುತ್ತೆ. ಕರೆಕ್ಟ್. ಮತ್ತು ಅದರಲ್ಲೂ ನೀವು ಅಂದರೆ ಈಗ ನಮ್ಮ ಬಳಿ ಆ ಡೇಟಾ ಇರಲ್ಲ, ಯಾರು ಕ್ಷೇತ್ರದಲ್ಲಿ ತಾಲೂಕಿನಲ್ಲಿರ್ತಾರೋ ಯಾವ ಏರಿಯಾದಲ್ಲಿ ಜಾಸ್ತಿ ಆಗಿದೆ, ಯಾರು ಹೊರಗಡೆ ಜಾಸ್ತಿ ಬಂದಿದ್ದಾರೆ. ದಿಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಡೇಟಾ. 8 ಕ್ಷೇತ್ರ, 8ರಲ್ಲಿ ಶ್ರವಣಬೆಳಗೊಳ, ಅರಸೀಕೆರೆ, ಬೇಲೂರು, ಹಾಸನ, ಹೊಳೆನರಸೀಪುರ, ಅರಕಲಗೂಡು, ಸಕಲೇಶಪುರ, ಕಡೂರು. ಅತಿ ಹೆಚ್ಚಾಗಿರೋದು ಹೊಳೆನರಸೀಪುರದಲ್ಲಿ 82% ಆಗಿದೆ. 80.63% ಶ್ರವಣಬೆಳಗೊಳದಲ್ಲಿ, ಅರಸೀಕೆರೆಯಲ್ಲಿ 80.41%. ಉಳಿದಂತೆ ಮಿನಿಮಮ್ ಆಗಿರೋದು ಹಾಸನದಲ್ಲಿ 69.27%, ಹಾಸನ ಸಿಟಿ. ಅದೇ ನನಗನ್ಸುತ್ತೆ ನೋಡಿ, ಈ ಕ್ಷೇತ್ರ ಕೂಡ ಡಿಸೈಡ್ ಆಗ್ತಕ್ಕಂಥ 2 ಅಂಶಗಳು. ಒಂದು, ಹಾಸನದ ಒಂದು CD ಕಾಂಡ ಕೊನೆಯ 2 ದಿನ ತುಂಬ ಸದ್ದು ಮಾಡ್ತು. ಅದರ ಇಂಪ್ಯಾಕ್ಟ್ ಸಿಟಿಯಲ್ಲೇನು, ಗ್ರಾಮೀಣ ಭಾಗಗಳಲ್ಲಿ. ರಿಪೋರ್ಟರ್ ಹರೀಶ್ ಇದ್ದಾರೆ, ಕೇಳಿ ಅವ್ರನ್ನ ಪ್ಲೀಸ್. ಹರೀಶ್ ಇದ್ದಾರೆ, ನಮ್ಮ ರಿಪೋರ್ಟರ್, ಹಾಸನ ರಿಪೋರ್ಟರ್ ಹರೀಶ್ ಇದ್ದಾರೆ. ಹರೀಶ್, ಪ್ರಶಾಂತ್ ಮಾತಾಡ್ತಾರೆ. ಹರೀಶ್, ಒಂದು ರೀತಿ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಕುತೂಹಲ ಇದ್ದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೊನೆಯ 2 ದಿನ ಹಾಸನ ತುಂಬ ಸದ್ದು ಮಾಡ್ತಾ ಇತ್ತು. ಈ ಸಿಡಿಗಳು ಇದು ಚುನಾವಣೆ ಹೊಸ್ತಿಲಲ್ಲಿ ಬರ್ತಕ್ಕಂಥದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ನಾವು ಹಿಂದೆ ನೋಡಿದ್ವಿ. ವಾಟ್ ಈಸ್ ದ ಇಂಪ್ಯಾಕ್ಟ್ ಆನ್ ವೋಟರ್ಸ್? ಶಹರ ಭಾಗ ಮತ್ತು ಗ್ರಾಮೀಣ ಭಾಗ, 2ನೇ ಪ್ರಶ್ನೆಗೂ ನೀವು ಉತ್ತರ ಕೊಟ್ಬಿಡಿ. ಬಿಜೆಪಿಯ ಮತದಾರರು ಏನು ಮಾಡಿದ್ರು, ಯಾವ ಕಡೆ ಹೊರಳಿದ್ರು? ಪ್ರಶಾಂತ್, ನಿಮ್ಮ ಮೊದಲನೇ ಪ್ರಶ್ನೆಗಳದಾದರೆ ಏನು CD ಕಾಂಡ ಇದೆ, ಈ ಬಗ್ಗೆ ನಗರ ಪ್ರದೇಶದ ಮತದಾರರಿಗೆ ಒಂದಷ್ಟು ಎಫೆಕ್ಟ್ ಆದಂತೆ, ಇಂಫ್ಯಾಕ್ಟ್ ಆದಂತೆ, CD ಕಾಂಡದಿಂದ ಇಂಫ್ಯಾಕ್ಟ್ ಆದಂತೆ ಕಂಡು ಬರುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಹಾಸನ ನಗರದಲ್ಲಿ ವೋಟಿಂಗ್ ಪ್ಯಾಟ್ರನ್ ನೋಡಿದಾಗ 69 ವೋಟ್ ಆಗಿರ್ತಕ್ಕಂಥದ್ದು. ಈ ಎಲ್ಲ ಒಂದು ಕಡೆ ಆ CD ಕಾಂಡದ ಎಫೆಕ್ಟ್ ಆಯ್ತಾ ಅನ್ನುವಂತಹದ್ದು ಚರ್ಚೆಗೆ ಗ್ರಾಸ ಆಗಿದೆ. ಇನ್ನು ಹೊಳೆನರಸೀಪುರದಲ್ಲಿ 82% ವೋಟ್ ಆಗಿದೆ. ಇದನ್ನು ನೋಡಿದಾಗ ಜನರಿಗೆ ಏನು ಹೊಳೆನರಸೀಪುರ ಅಂದರೆ ರಾಜಕೀಯ ಅಂತ ಹೇಳ್ತೀವಿ, ಆ ರಾಜಕೀಯದ ಹೊರತಾಗಿ ಹೊಳೆನರಸೀಪುರ ಎಲ್ಲ ಇಲ್ಲ ಅನ್ನುವಂಥ ಏನು ಚರ್ಚೆ ಇದೆ, ಅದಕ್ಕೆ ಅವೇರ್ನೆಸ್ ಉಂಟಾಗೋ ರೀತಿಯಲ್ಲಿ ಎಲ್ಲರೂ ಸಹ ಎಚ್ಚರದಿಂದ ಮತದಾನಕ್ಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಹೊಳೆನರಸೀಪುರ. ಪ್ರಶಾಂತ್, ಇದು ಈ ಬಾರಿ ಹಾಸನ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಮಾಜಿ ಪ್ರಧಾನಿ HD ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ NDA ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಇನ್ನು ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರೆ, ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಹಾಸನದ ರಿಸಲ್ಟ್ ಏನಾಗುತ್ತೆ, ಮಾಜಿ ಪ್ರಧಾನಿ HD ದೇವೇಗೌಡರ ಮಗನ ರಿಸಲ್ಟ್ ಏನಾಗ್ಬೋದು ಅಂತ ಕುತೂಹಲದಿಂದ ಕಾಯ್ತಿರ್ತಕ್ಕಂಥ ಕ್ಷೇತ್ರದಲ್ಲಿ ಹಾಸನವೂ ಸಹ ಒಂದಾಗಿದೆ. ಪ್ರಶಾಂತ್, ಇದು ಹಾಸನ ನಗರ ಭಾಗದಲ್ಲಿ CD ಕಾಂಡದಿಂದ ಒಂದಷ್ಟು ಇಂಪ್ಯಾಕ್ಟ್ ಆದಂತೆ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಪ್ರಶಾಂತ್, ಬಟ್ ಬಿಜೆಪಿಯ ಮತದಾರ ಅಂದರೆ ಈಗ ಹಾಸನ ನಗರ ಪ್ರೀತಮ್ ಗೌಡ್ರ ಪಕ್ಕಾ ಮತದಾರರಿದ್ದಾರೆ. ಬೇಲೂರು, ಸಕಲೇಶಪುರ 2 ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ದರು.
ಕಾಂಗ್ರೆಸ್ 2 ಶಾಸಕರನ್ನು ಹೊಂದಿದ್ರು. ಈಗ ಶ್ರೇಯಸ್ ಪಟೇಲ್ ಹೊಳೆ ನರಸೀಪುರದವರಾದ್ರಿಂದ ಹೊಳೆ ನರಸೀಪುರದಲ್ಲಿ ಇಬ್ಬರು ನ್ಯೂಟ್ರಲೈಸ್ ಆಗತ್ತೆ. ಬಟ್ ಬಿ ಜೆ ಪಿಯ ಮತದಾರರು ಏನು ಮಾಡಿದ್ದಾರೆ, ಯಾಕಂದರೆ ಅವರು ಪ್ರಿಡಾಮಿನೆಂಟ್ಲಿ JDS ಇದ್ದವರು. ಅವರ ಒಲವು ನಿಲುವು ಏನಾಗಿದೆ ಗ್ರೌಂಡಲ್ಲಿ? ಪ್ರಶಾಂತ್, ಸಕಲೇಶ್ಪುರ ಕ್ಷೇತ್ರದಲ್ಲಿ BJPಯ ಶಾಸಕ ಸಿಮೆಂಟ್ ಮಂಜು ಅವರಿದ್ದಾರೆ. ಬೇಲೂರು ಕ್ಷೇತ್ರದಲ್ಲಿ ಹುಲ್ಲಳ್ಳಿ ಸುರೇಶ್ ಇದ್ದಾರೆ. ಈ 2 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತ ಚಲಾವಣೆ BJP ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸಹ ಚಲಾವಣೆ ಮಾಡಿರುವಂಥ ಸಾಧ್ಯತೆ ಸದ್ಯ ಕಂಡು ಬರ್ತಾ ಇದೆ. ಎಲ್ಲರೂ ಸಹ ಒಗ್ಗಟ್ಟಿನಿಂದ ಬೇಲೂರು ಮತ್ತು ಸಕಲೇಶ್ಪುರದಲ್ಲಿ NDA ಅಭ್ಯರ್ಥಿಯ ಪರವಾಗಿ ಹೆಚ್ಚಿನ ಒಲವನ್ನು ಹೊಂದಿದ್ರು. ನಂತರದಲ್ಲಿ ಅದು ಮತದಾನದಲ್ಲೂ ಸಹ ತೋರಿಸಿದ್ದಾರೆ ಅನ್ನುವಂಥದ್ದು ಸದ್ಯ ಚರ್ಚೆಯಲ್ಲಿರ್ತಕ್ಕಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರು ಪ್ರಾಬಲ್ಯವನ್ನು ಹೊಂದಿದಂಥ ನಾಯಕರಾಗಿದ್ದರು. ಆದರೆ ಕಡೆಯವರೆಗೂ ಸಹ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಎಲ್ಲೂ ಸಹ ಬಹಿರಂಗ ಪ್ರಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಕಾಣಿಸ್ಕೊಳ್ಳೋದಿಲ್ಲ ಪ್ರೀತಮ್ ಗೌಡರು. ಅವರಿಗೆ ಮನಸ್ಸೊಳಗೆ ಮುನಿಸು ಇದ್ದೇ ಇತ್ತು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಪ್ರೀತಮ್ ಗೌಡರು ಮತ್ತು ಪ್ರೀತಮ್ ಗೌಡರ ಬೆಂಬಲಿಗರು ಶ್ರೇಯಸ್ ಪಟೇಲ್ ಅವರ ಪರವಾಗಿ ಕೆಲಸವನ್ನು ಮಾಡಿದ್ದೇ ಆದರೆ ಅದು ಈ ಸಲದ ಫಲಿತಾಂಶದಲ್ಲಿ ಎಫೆಕ್ಟನ್ನು ಬೀರುತ್ತೆ ಅನ್ನುವಂತಹದ್ದು ಸದ್ಯ ರಾಜಕೀಯ ಪರಿಣಿತರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದು ರಿಸಲ್ಟ್ನಲ್ಲಿ ಗೊತ್ತಾಗಲಿದೆ. ಆದರೆ ಹಾಸನ ನಗರದಲ್ಲಿ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರ ಬೆಂಬಲಿಗರು ಸಂಪೂರ್ಣವಾಗಿ NDA ಅಭ್ಯರ್ಥಿಯ ವಿರೋಧವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಚುನಾವಣೆಯ ನಂತರದಲ್ಲಿ ಕಂಡು ಬರ್ತಿರ್ತಕ್ಕಂತಹ ಒಂದು ವಿಚಾರ ಆಗಿದೆ. ಪ್ರಶಾಂತ್, ಹರೀಶ್, ನಾನು ಪದೇ CD ಪ್ರಸ್ತಾಪಿಸ್ತಿದ್ದೀನಿ ಅಂತಲ್ಲ, ಆದರೆ ಕುತೂಹಲದಿಂದ ಕೇಳ್ತಾ ಇದ್ದೀನಿ. ಹಿಂದೆ ಒಂದು CD ಬಂದಾಗ ಜನ ಚಪ್ಪರ್ಸ್ ನೋಡಿದ್ರು, ಬಟ್ ಚುನಾವಣೆಯಲ್ಲಿ ಇಫೆಕ್ಟ್ ಇರಲ್ಲ, ಮಾತಾಡ್ಕೋತಾರೆ. ನೀವು ತಳಮಟ್ಟದಲ್ಲಿ ಜನರನ್ನು, ಗ್ರಾಮೀಣ ಭಾಗದಲ್ಲಿ ಬೇರೆ ಬೇರೆ ಕಡೆ ಹೆಣ್ಮಕ್ಳನ್ನು ಮಾತಾಡಿಸಿದಾಗ ಅವ್ರು ಹೇಗೆ ಇದನ್ನು ನೋಡ್ತಾರೆ, ಹೇಗೆ ಅವರ ಪೊಲಿಟಿಕಲ್ ವ್ಯೂ ಪಾಯಿಂಟ್ ಬದಲಾಗತ್ತಾ? ಪ್ರಶಾಂತ್, ಈ CD-ಯಲ್ಲಿ ನೋಡಿದವರ ಪ್ರಕಾರ ಹೇಳೋದಂದರೆ ಕೆಲವು ಈ ವಿಕೃತವಾಗಿರ್ತಕ್ಕಂಥ ವಿಚಾರಗಳಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಎಜುಕೇಟೆಡ್ ಪೀಪಲ್ ಏನಿದ್ದಾರೆ, ಹಾಸನ ನಗರ ಇರ್ಬೋದು, ಬೇರೆ ಬೇರೆ ಭಾಗದ ನಗರ ಏನಿದೆ, ಇದು CD 3 ದಿನ ಚುನಾವಣೆ ಮತದಾನ ಇದೆ ಅನ್ನುವಂಥ ಸಂದರ್ಭದಲ್ಲಿ ಬಿಡುಗಡೆ ಆಗಿತ್ತು ಅಂತ ಹೇಳಲಾಗ್ತದೆ. ಹೀಗಾಗಿ ಅದನ್ನು ಆದರೆ ನಗರ ಭಾಗದಲ್ಲಿ ಇದ್ದಂಥ ಎಜುಕೇಟೆಡ್ ಪೀಪಲ್ ಮೇಕ್ ಆರ್ ಬ್ರೇಕ್ ಇರೋದೇ ಕೊನೆಯ 3 ದಿವಸ ಯಾರು ಹೆಂಗೆ ಪ್ರಚಾರ ಮಾಡ್ತಾರೆ ಅಂತ ಅದನ್ನು TV ಹೌದು ಅಜಿತ್. ಆದರೆ ಈ CD ವಿಚಾರ ಏನಿದೆ, ಇದು CD ಆಗಲಿ ಅಥವಾ ಪೆನ್ ಡ್ರೈವ್ ಅಂತ ಏನಿತ್ತು, ಪೆನ್ ಡ್ರೈವನ್ನು ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡೋದಕ್ಕೆ, ಒಂದಷ್ಟು ಹಳ್ಳಿಗಳಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹದ್ದು. ಜೊತೆಗೆ ಮೊಬೈಲ್ಗಳ ಮೂಲಕ ಶೇರ್ ಮಾಡಲಾಗಿದೆ. ಜೊತೆಗೆ ಮಾಧ್ಯಮಗಳಲ್ಲಿ ಏನು ಸ್ಟೇ ಇದ್ದಿದ್ದರಿಂದ, ಒಂದು ವಿಚಾರದಲ್ಲಿ ಅದಕ್ಕೆ ಒಂದು ರೀತಿಯ ತಡೆ ಇದ್ದಿದ್ದರಿಂದ ಅದನ್ನು ಮಾಧ್ಯಮಗಳ ಮೂಲಕ ಜನರಿಗೆ ರೀಚ್ ಆಗಿಲ್ಲ. ಹೀಗಾಗಿ ಹಳ್ಳಿ ಭಾಗಕ್ಕೆ ಈ ವಿಚಾರ ರೀಚ್ ಆಗಿಲ್ಲ ಅಂತ. ಆದರೆ ನಗರ ಭಾಗದಲ್ಲಿ ಈ CD ವಿಚಾರ ಸಾಕಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಅಫಿಷಿಯಲ್ಸು, ಎಜುಕೇಟೆಡ್ ಪೀಪಲ್ಸು ಈ CD ವಿಚಾರವಾಗಿ ಚರ್ಚೆಯನ್ನು ಮಾಡಿ ಒಂದು ಮತದಾನವನ್ನು ಮಾಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. CD ವಿಚಾರ ಅಂತೂ ಹಾಸನ ರಿಸಲ್ಟ್ ಮೇಲೆ ಪರಿಣಾಮವನ್ನು ಅದು ಎಷ್ಟರ ಮಟ್ಟಿಗೆ ಬೀರುತ್ತೆ ಅನ್ನೋದಕ್ಕಿಂತ ಪರಿಣಾಮ ಬೀರುತ್ತೆ ಅನ್ನುವಂತಹದ್ದಂತೂ ವಿಚಾರ ಈಗ ಸದ್ಯ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾಯಿದೆ. ಅಜಿತ್, CD ವಿಚಾರದಲ್ಲಿ ಒಂದು ರೀತಿ ಮುಜುಗರಕ್ಕೆ ಒಳಗಾಗುವ ರೀತಿಯಲ್ಲಿ ಈ ಒಂದು CD ಇದೆ ಅನ್ನುವಂತಹದ್ದು ಒಂದು ಕಡೆ ಕೆಲವು ಅವರ ಜೊತೆಯಲ್ಲಿದ್ದವರಿಗೆ ಸಹ ಈ CD ವಿಷಯ ಬಂದ ನಂತರದಲ್ಲಿ ಚುನಾವಣೆಯಲ್ಲಿ ಮತವನ್ನು ಕೇಳಲಿಕ್ಕೆ ಹಿಂದೇಟಾಕುವಂತಹ ಒಂದು ಪ್ರಸಂಗ ಎದುರಾಯಿತು ಅಂತಲೂ ಕೆಲವು ಕಡೆ ಹೇಳಲಾಗ್ತಾ ಇದೆ. ನಂತರದಲ್ಲಿ ವೋಟಿಂಗ್ ಬೂತ್ಗಳಲ್ಲೂ ಸಹ ಕೆಲವು ಈ ವಿಚಾರವನ್ನು CD ವಿಚಾರವನ್ನು ಪ್ರಸ್ತಾಪ ಮಾಡಿ ಮುಜುಗರಕ್ಕೆ ಒಳಗಾಗುವಂಥ ಪ್ರಸಂಗವೂ ಸಹ JDS ಕಾರ್ಯಕರ್ತರ ಮುಖಂಡರಿಗೆ ಎದುರಾಯಿತು ಅನ್ನುವಂತಹದ್ದು. ಇವನ್ನು ಗಮನಿಸಿದಾಗ CD ಕಾಂಡ ಏನಿದೆ, ಇದು ನಿಜವಾಗಲೂ ಈ ಚುನಾವಣೆಯ ಮೇಲೆ, ಈ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರ್ತಕ್ಕಂಥದ್ದನ್ನು ಪ್ರಜ್ಞಾವಂತರು ಚರ್ಚೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಮಾಹಿತಿಗೆ. ಆರಂಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಒಂದು ಆಂಟಿ ಇನ್ಕಂಬನ್ಸಿ ಇದೆ, BJP ಅವರೇ ಹೇಳ್ತಾ ಇದ್ದಾರೆ ಟಿಕೆಟ್ ಬದಲಾಯಿಸಿ ಅನ್ನುವ ಸುದ್ದಿಗಳಿದ್ವು. ಮೈತ್ರಿ ಆದ ನಂತರ BJP JDS ಸೇರಿದ್ರೆ ಒಂದು ಸ್ಮೂತ್ ಸೇಲಿಂಗ್ ಆಗಬಹುದು ಪ್ರಜ್ವಲ್ ರೇವಣ್ಣಗೆ ಅನ್ನುವ ಸುದ್ದಿ. ಕೊನೆಯ ದಿನಗಳಲ್ಲಿ ಬಂದಂಥ CD ಮತ್ತೆ ಈ ಕ್ಷೇತ್ರವನ್ನು ಟಫ್ ಮಾಡಿ ಇಟ್ಟಿದೆ.
ಈ ಕ್ಷೇತ್ರದ ರಿಸಲ್ಟ್ಸ್ ನೋಡಿ, ಅದು ದೇವೇಗೌಡರ ಮೊಮ್ಮಗ, BJP JDS ಮೈತ್ರಿ, ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಕ್ಕ, ಪ್ರವರ್ಧಮಾನ ಅಂತ ಹೇಳಲ್ಲ ನಾನು, ದೇವೇಗೌಡರ ನಂತರದ ಒಂದೊಬ್ಬ ಮಾಸ್ ಲೀಡರ್ ಆಗಿ ಬೆಳೀತಕ್ಕಂಥ ಆಕಾಂಕ್ಷೆ ಉಳಿತಕ್ಕಂಥವ್ರು. ಇವೆಲ್ಲ ಇಂಪ್ಯಾಕ್ಟ್ ಹಾಸನದ ರಿಸಲ್ಟ್ ಏನಾಗುತ್ತೆ ಅನ್ನೋದು ಕೂಡ ಭಾಳ ಎಕ್ಸಾಕ್ಟ್. ಕ್ಷೇತ್ರವಾರು ಮಾತಾಡ್ತಾ ಇದ್ದೀವಿ. ಯಾವ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣದ ಆಧಾರದ ಮೇಲೆ ರಿಸಲ್ಟನ್ನು ಕಂಟೆಂಪ್ಲೇಟ್ ಮಾಡುವಂಥ ಪ್ರಯತ್ನ. ಚಿಕ್ಕಬಳ್ಳಾಪುರ ಮತ್ತೊಂದು ಜಿದ್ದಾಜಿದ್ದಿನ ಕ್ಷೇತ್ರ. ಡಾಕ್ಟರ್ K ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ ಹಣಾಹಣಿಗೆ ಸಾಕ್ಷಿಯಾಗಿರುವಂಥ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಸಲಕ್ಕೆ ಹೋಲಿಸಿದರೆ 0.3% ವೋಟ್ ಜಾಸ್ತಿ ಆಗಿದೆ. 0.3%. 2014ರಲ್ಲಿ 76.2% ವೋಟಿಂಗ್ ಜಾಸ್ತಿ ಆಗಿತ್ತು. 2019ರಲ್ಲಿ 76.7% ಆಯಿತು. 0.5% ಜಾಸ್ತಿ ಆಗಿತ್ತು 2014ಕ್ಕಿಂತ 2019ರಲ್ಲಿ. ಈಗ 2019ಕ್ಕಿಂತ 2024ಕ್ಕೆ ಈ ಚುನಾವಣೆಗೆ 0.3% ವೋಟ್ ಜಾಸ್ತಿ ಆಗಿದೆ. ಹೆಚ್ಚುವರಿಯಾಗಿ 1,37,212 ಮತಗಳು ಚಲಾವಣೆಗೊಂಡಿದ್ದಾವೆ. ಅಬ್ಸಲ್ಯೂಟ್ ನಂಬರ್ಸ್ಗೆ ಬಂದರೆ 1,37,212 ಮತಗಳು ಹೆಚ್ಚುವರಿಯಾಗಿ ಚಲಾವಣೆಗೊಂಡಿದ್ದಾವೆ. ಕಳೆದ ಸಲ 13,87,980 ಮತಗಳ ಚಲಾವಣೆಯಾಗಿದ್ದರೆ ಈ ಸಲ 15,25,199 ಮತಗಳ ಚಲಾವಣೆಯಾಗಿದ್ದಾವೆ. ಬಚ್ಚೇಗೌಡರು ಗೆದ್ದಿದ್ರಿಲ್ಲಿ. ಪರಂಪರಾಗತವಾಗಿ ಕಾಂಗ್ರೆಸ್ನ ಕ್ಷೇತ್ರ. ಕಳೆದ ಸಲ ಗೆದ್ದದ್ದು ಬಚ್ಚೇಗೌಡರು ಬಿಜೆಪಿಯಿಂದ. ವೀರಪ್ಪ ಮೊಯ್ಲಿ ಅವರ ವಿರುದ್ಧ 1,82,110 ಮತಗಳ ಅಂತರದಿಂದ ಗೆದ್ದಿದ್ರು. ಬಚ್ಚೇಗೌಡರು ಈ ಸಲ ನಾನು ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ರು. ಕೊನೆಗೆ ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡ್ರು. ಅವರ ಮಗ ಕಾಂಗ್ರೆಸ್ ಶಾಸಕ. ಎಸ್ ಪ್ರಶಾಂತ್, ಚಿಕ್ಕಬಳ್ಳಾಪುರ. ಅದೇ ಒಂದು ಕಾಲದಲ್ಲಿ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿ JDSನಿಂದ ನಿಂತ ಕಾರಣಕ್ಕೆ ವೀರಪ್ಪ ಮೊಯ್ಲಿ ಗೆದ್ರು. ಬಚ್ಚೇಗೌಡರು 45,000 ಮತಗಳ ಅಂತ ಒಕ್ಕಲಿಗ ಮತಗಳು ಡಿವೈಡ್ ಆದವು. ಇದು ಒಂದು ರೀತಿಯ ಕಾಂಗ್ರೆಸ್ನ ಭದ್ರಕೋಟೆ. 96 RL ಜಾಲಪ್ಪ, 2019ರಲ್ಲಿ ಬಚ್ಚೇಗೌಡರು ಬಿಟ್ಟರೆ ಇದು ಕಾಂಗ್ರೆಸ್ ಗೆದ್ಕೊಂಡು ಬಂದಿದೆ. ಕಳೆದ ಬಾರಿ ಏನಾಯಿತು ಅಂದರೆ, ಬಚ್ಚೇಗೌಡರು ವರ್ಸಸ್ ವೀರಪ್ಪ ಮೊಯ್ಲಿ ಫೈಟಲ್ಲಿ JDSನ ಮತಗಳು ಬಚ್ಚೇಗೌಡರ ಹತ್ರ ಶಿಫ್ಟ್ ಆಗಿದ್ದರಿಂದ ಬಚ್ಚೇಗೌಡರು ಮೊದಲ ಬಾರಿ ಈ ಕ್ಷೇತ್ರವನ್ನು ಗೆದ್ದುಕೊಳ್ಳುವಲ್ಲಿ ಸಾಧ್ಯ ಇದೆ. ಈ ಬಾರಿ ಕೂಡ ನಿಮಗೊಂದು ರೀತಿಯ OBC ವರ್ಸಸ್ ಒಕ್ಕಲಿಗ ಫೈಟ್ ನೇರವಾಗಿ ಕಾಣ್ತಾ ಇದೆ. ಯಾಕೆ ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಸಮುದಾಯ ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ 2 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಜಾಸ್ತಿ ಇದೆ. ಉಳಿದ ಕಡೆ ಒಕ್ಕಲಿಗರ ಪ್ರಾಬಲ್ಯ ಇದೆ. SC ST ಇದ್ದಾರೆ, ಅದರ್ OBCs ಇದ್ದಾರೆ. ಅದರ್ OBCsಗಳು ಕೂಡ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿದ್ದಾರೆ. ನನಗನ್ಸುತ್ತೆ JDSನ ಮತಗಳು ಮತ್ತು ಒಕ್ಕಲಿಗರ ಮತಗಳು ಕನ್ಸಾಲ್ಡೇಟ್ ಆಗಿ ಡಾಕ್ಟರ್ ಸುಧಾಕರ್ ಹಿಂದುಗಡೆ, ಒಂದು ವೇಳೆ ರಕ್ಷಾರಾಮಯ್ಯಗೆ ಬಲಿಜ ಮತಗಳು ಮಾತ್ರ ಬಂದು ಅದರ್ OBCs ಮತಗಳು ಬರಲಿಲ್ಲ ಅಂತಂದರೆ ದಟ್ ವಿಲ್ ಬಿ ಅಡ್ವಾಂಟೇಜ್ ಟು BJP, ಡಿಸ್ಅಡ್ವಾಂಟೇಜ್ ಟು ಕಾಂಗ್ರೆಸ್. ಸಿದ್ದರಾಮಯ್ಯನವರ ಕಾರಣದಿಂದ ಅಹಿಂದ ಮತಗಳು, DK ಶಿವಕುಮಾರ್ ಕಾರಣದಿಂದ ಸ್ವಲ್ಪ ಮಟ್ಟಿಗಿನ ಒಕ್ಕಲಿಗ ಮತಗಳನ್ನು ಕೂಡ ರಕ್ಷಾರಾಮಯ್ಯ ಪಡೆದ್ರೆ ದಟ್ ಕ್ಯಾನ್ ಬಿ ಅಡ್ವಾಂಟೇಜ್ ಟು ಹಿಮ್. ಆದರೆ ನನಗನ್ಸೋದು ನೋಡಿ, ಈ ಸಾಮರ್ಥ್ಯ ದೌರ್ಬಲ್ಯ ಚುನಾವಣೆಯಲ್ಲಿ ಹೆಂಗೆ ವರ್ಕ್ ಆಗುತ್ತೆ. 23ರಲ್ಲಿ ಸುಧಾಕರ್ ಮಂತ್ರಿಯಾಗಿದ್ದರ ಒಂದಿಷ್ಟು ಅದೇನಂತಾರೆ ಆ್ಯಂಟಿ ಇನ್ಕಂಬನ್ಸಿ ಏನು ಬಂತು, ಅದವರಿಗೆ ನಷ್ಟ ಆಯಿತು. ನಮ್ಮ ಪ್ರದೀಪ್ ಈಶ್ವರ್ಗೆ ಲಾಭ ಆಯಿತು ಬಲಿಜ. ಈ ಬಾರಿ ಪ್ರದೀಪ್ ಈಶ್ವರರ ಮಾತುಗಳು ಜಾಸ್ತಿಯಾಗಿ ಅದು ಸುಧಾಕರ್ಗೆ ಲಾಭ ಆಗುತ್ತಾ, ಅಥವಾ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಕಾರಣದಿಂದ ಪರಂಪರಾಗತ ಕಾಂಗ್ರೆಸ್ ಸೀಟ್ ಇದೆ, ಅದು ಕಾಂಗ್ರೆಸ್ಗೆ ಹೋಗುತ್ತಾ, ಇದು ನೋಡಬೇಕಾಗಿರ್ತಕ್ಕಂಥ ಅಂಶ. ಕ್ವಿಕ್ಕಾಗಿ ಚಿತ್ರದುರ್ಗ ಒಂದು ನೋಡ್ಬೇಡ. ಚಿತ್ರದುರ್ಗ ಗೋವಿಂದ ಕಾರಜೋಳ ವರ್ಸಸ್ BN ಚಂದ್ರಪ್ಪ ಸ್ಪರ್ಧೆಯನ್ನು ನೋಡ್ತಾ ಇದೆ ಚಿತ್ರದುರ್ಗ. ಕಳೆದ ಸಲಕ್ಕಿಂತಲೂ ಇಲ್ಲೂ ಕೂಡ ವೋಟಿಂಗ್ ಜಾಸ್ತಿ ಆಗಿದೆ. 2.5% ಜಾಸ್ತಿ ಆಗುತ್ತೆ. 2.5% ವೋಟಿಂಗ್ ಜಾಸ್ತಿ ಆಗಿದೆ. ಕಳೆದ ಸಲ 70.8% ಇದ್ರೆ ಈ ಸಲ 73.3% ವೋಟಿಂಗ್ ಜಾಸ್ತಿ ಆಗಿದೆ. ಅಬ್ಸಲ್ಯೂಟ್ ನಂಬರ್ಸ್ಗೆ ಹೋದರೆ 1,14,525 ಮತಗಳು ಹೆಚ್ಚುವರಿಯಾಗಿ
ಚಲಾವಣೆಗೊಂಡಿವೆ. ಕಳೆದ ಸಲ ಆನೇಕಲ್ ನಾರಾಯಣಸ್ವಾಮಿ ಗೆದ್ದು ಕೇಂದ್ರ ಸಚಿವರಾದರೂ ಈ ಸಲ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅವರ ಬದಲು ಗೋವಿಂದ ಕಾರಜೋಳರಿಗೆ ಬಿಜೆಪಿ ಟಿಕೆಟ್ ಕೊಡ್ತು. ಕಳೆದ ಸಲ BN ಚಂದ್ರಪ್ಪನವರೇ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು, 80,000 ಮತಗಳ ಅಂತರದಿಂದ ಸೋತಿದ್ರು. ಈ ಸಲ ಇನ್ನೊಂದು ಸಲ ಸ್ಪರ್ಧಿಸಿದ್ದಾರೆ ಗೋವಿಂದ ಕಾರಜೋಳರ ವಿರುದ್ಧ. ಎಸ್ ಪ್ರಶಾಂತ್. ಅದೇ ಚಿತ್ರದುರ್ಗ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ನೀವು ಇದು ರಿಸಲ್ಟ್ಸ್ ನೋಡ್ತಾ ಬಂದರೆ ಒಂದು ಸಲ ಗೆದ್ದ ಪಾರ್ಟಿ ಇನ್ನೊಂದು ಸಲ ಇಲ್ಲಿ ಗೆಲ್ಲಲ್ಲ. ಇದೊಂದು ಟ್ರೆಂಡ್ ಇದೆ. ಎಸ್, ಇಬ್ಬರು ಹೊರಗಿನವರು, ಚಂದ್ರಪ್ಪನೂ ಹೊರಗಿನವರು, ಗೋವಿಂದ ಕಾರಜೋಳ ಕೂಡ ಹೊರಗಿನವರು. ಇಲ್ಲಿ ಯಾರು ಹೊರಗಿನವರು ಅನ್ನೋದ್ರಷ್ಟೇ ಚರ್ಚೆ, ಯಾರು ಕ್ಷೇತ್ರಕ್ಕೆ ಹತ್ತಿರದವರು ಅನ್ನೋದೊಂದಿದೆ. ನಮ್ದು ಗಡಿಯಲ್ಲೇ ಬರುತ್ತೆ ಅಲ್ಲೇ ಅಂತಾರೆ ಚಂದ್ರಪ್ಪ. ಒಬ್ಬರು ಚಿಕ್ಕಮಗಳೂರು ಜಿಲ್ಲೆಯವರು, ಇನ್ನೊಬ್ಬರು ಬಾಗಲಕೋಟೆ ಜಿಲ್ಲೆಯವರು. ಇಬ್ಬರು ಕೂಡ ದಲಿತ್ ಲೆಫ್ಟ್ ಸಮುದಾಯದಿಂದ ಬರ್ತಾರೆ, ದಲಿತ ಎಡ ಸಮುದಾಯದಿಂದ ಬರ್ತಾರೆ. ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ. ಯಾಕೆ ನ್ಯಾಚುರಲಿ ದಲಿತ ಎಡ ಸಮುದಾಯದ ಮತಗಳು ವಿಭಜನೆಗೊಳ್ತವೆ. ಬಟ್ ನಾನು ಕ್ಷೇತ್ರವಾರು ನೋಡಿದಾಗ ಮೊಳಕಾಲ್ಮೂರು, ಹಿರಿಯೂರು, ಪಾವಗಡ, ಈ 3 ತಾಲೂಕುಗಳಲ್ಲಿ ಕಾಂಗ್ರೆಸ್ನ ಡಾಮಿನೆನ್ಸ್ ಇದೆ. ಮೊಳಕಾಲ್ಮೂರು, ಹಿರಿಯೂರು, ಪಾವಗಡ. ಉಳಿದ ತಾಲೂಕುಗಳಲ್ಲಿ ಇದರದ ಅಂತರ ಎಷ್ಟಿರುತ್ತೆ, ಅಲ್ಲಿಂದ ನ್ಯೂಟ್ರಲೈಸ್ ಹೇಗೆ ಮಾಡುತ್ತೆ, ಇದು ಚಿತ್ರ 5:1 ಇದೆ ಇಲ್ಲಿ ಸ್ಟ್ರೆಂಗ್ತು. ಸಾರಿ 7:1 ಬರುತ್ತೆ. ಬಿಜೆಪಿ ಒಬ್ಬರೇ ಚಂದ್ರಪ್ಪ ಒಬ್ರು, ಹೊಳಲ್ಕೆರೆ ಚಂದ್ರಪ್ಪ ಒಬ್ಬರೇ ಬಿಜೆಪಿಯ ಶಾಸಕರು. ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಓಡಾಡಿದ್ರು, ಟಿಕೆಟ್ ಸಿಕ್ಕಿಲ್ಲ. ಆನಂತರ ಏನು ಸಮಾಧಾನಗೊಂಡವರಂತೆ ಪ್ರಚಾರಕ್ಕೆ ಬಂದರು. ಆದರೆ ಆ ಅಸಮಾಧಾನ ಎಷ್ಟರ ಮಟ್ಟಿಗೆ ಇರುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಲಿಂಗಾಯತ ಕನ್ಸಾಲ್ಟೇಷನ್ ಕೆಳಗಡೆ ನೋಡಿ, ದಲಿತ ಮತಗಳಲ್ಲಿ ಈಗ ದಲಿತ್ ಲೆಫ್ಟ್ ಒಡೆದು ಹೋಗ್ತವೆ. ST ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ. STಗಳು ಯಾರಿಗೂ ಓಟ್ ಹಾಕ್ತಾರೆ? ಉಳಿದ ದಲಿತ ಸಮುದಾಯ ಇದೆ, ಬೋವಿ ಇದೆ, ಲಂಬಾಣಿ ಇದೆ, ಎಸ್, ಇವ್ರು ಯಾರಿಗೂ ಓಟ್ ಹಾಕ್ತಾರೆ? ಲಿಂಗಾಯತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಸಾದ್ರ ಲಿಂಗಾಯತರು. ಕರೆಕ್ಟ್. ಅವ್ರು ನೀವು ನನ್ನ ಕಡೆ ನೋಡಬೇಡಿ ಜಾತಿ, ನನಗೆ ಲರ್ನಿಂಗ್ ಅದು ಜಾತಿ ಬಗ್ಗೆ. ಆದರೆ ಅವರು ಯಾರಿಗೂ ಓಟ್ ಹಾಕ್ತಾರೆ ಅನ್ನೋದು ಓಕೆ ಈ ಚುನಾವಣೆಯಲ್ಲಿ ಬಹಳ ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ. ಕಳೆದ ಬಾರಿ ಲಿಂಗಾಯತ ಮತಗಳು ಚದುರು ಹೋದವು. ಈ ಬಾರಿ ಆ ಲಿಂಗಾಯತ ಮತಗಳು ಹೆಂಗೆ ಒಟ್ಟಿಗೆ ಬರ್ತಾವ, ಒಟ್ಟಿಗೆ ಬರಲ್ವಾ? ಓಕೆ. ಉಳಿದ OBC ಆ್ಯಂಡ್ SC ST ಮತಗಳು ಹೇಗಾಗ್ತವೆ, ಇದು ಈ ಚುನಾವಣೆಯ ಫಲಿತಾಂಶವನ್ನು ಚಿತ್ರದುರ್ಗದಲ್ಲಿ ನಿರ್ಧರಿಸುತ್ತೆ ಅಂತ ಅನಿಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಈ ಲಿಸ್ಟ್ನಲ್ಲಿ ಇನ್ನೊಂದು ಕ್ಷೇತ್ರ ಇಟ್ಕೊಂಡಿದ್ವಿ ನಾವು, ಇರಲಿ ಇನ್ನೊಂದು ದಿವಸ ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.